ಹಾಗಾಗಿ ದಿನಾಂಕ 29ರಂದು ದೈವಾಧೀನರಾದ್ರಿಂದ ನಾವು ಸ್ವಲ್ಪ ದುಃಖದಲ್ಲಿ ಮುಳುಗಿದ್ದೀವಿ. ಇದಕ್ಕಿಂತ ಪೂರ್ವದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಣ್ಣ ಮಾರಪ್ಪ ಅವರು ಹಾಗೂ ಅಲೆಮಾರಿ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಶೇಷಪ್ಪ ಅವರು ಮತ್ತು ಹಾಗೆ ಹಿರಿಯ ನಮ್ಮ ಸಮುದಾಯದ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳಾಗಿರ್ತಕ್ಕಂಥ ಶೇಖರ್ ಬಹುರೂಪಿ ಅವರು ನಾವೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿದ್ದೀವಿ. ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶ ಆಗಬೇಕು, ಹಾಗೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಿಬಿಟ್ಟು ನನಗೊಂದು ಪಟ್ಟಿ ಕೊಡಿ, ನಾವು ನಿಮ್ಮ ಜೊತೆಗೆ ಹೆಚ್ಚಿಗೆ ಸಂಪರ್ಕ ಇರದಿದ್ರು ಅವ್ರ ಜೊತೆಗೆ ನಮ್ಮ ಕೆಲಸಗಳು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಹಲವಾರು ದಿನಗಳ ಬೇಡಿಕೆ ಇದ್ದರಿಂದ ಇವತ್ತು ಸುದೈವ ನಮ್ಮ ಒದಗಿ ಬಂದಿದೆ. ನಿನ್ನೆ ತಾನೇ ಸಾಯಂಕಾಲ ಮಾನ್ಯ ರಾಜ್ಯಾಧ್ಯಕ್ಷರು ಫೋನ್ ಮಾಡಿದ್ರು, ನನಗೆ ಸಾಹೇಬ್ರಿಗೂ ಫೋನ್ ಮಾಡಿದ್ರು. ಇಲ್ಲ, ನಾನು ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೋಸ್ಕರ ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ ಮತ್ತು ಆ ಭಾಗದ ಪದಾಧಿಕಾರಿಗಳು ಶಿಕಾರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದ್ರು. ಅದೇ ಸಂದರ್ಭದಲ್ಲಿ ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ. ಸಾಹೇಬರು ನಾವು ನಿನ್ನೆ ಇಲ್ಲ, ಜಿಲ್ಲಾ ಪದಾಧಿಕಾರಿ ನೇಮಕ ಮಾಡೋಣ ಮತ್ತು ಜಿಲ್ಲಾ ಮಟ್ಟದ ಸಮಾವೇಶ ಮಾಡೋಣ ಮತ್ತು ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ ಅವ್ರಿಗೆ ಪಟ್ಟಿಯನ್ನು ಕೊಡೋಣ ಅಂತ ಮಾಡಿದ್ವಿ. ಹಾಗಾಗಿ ಸಣ್ಣ ಮಾರಪ್ಪ ಅವರು ಬಲಗೋಲು ಹೊಸಪೇಟೆಯಲ್ಲಿ ಇರ್ತಕ್ಕಂಥವ್ರು, ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದ ಉದ್ದಗಲಕ್ಕೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಸಮುದಾಯದ ಮೊದಲಿಂದ ನೋಡಿದವರು. ನಮ್ಮ ಸಮುದಾಯದ ಬಗ್ಗೆ ತುಂಬಾ ಕಾಳಜಿ ಉಳ್ಳಂಥ ವ್ಯಕ್ತಿ. ಎಲ್ಲ ಸಂಘಟನೆ ಜೊತೆ, ದಲಿತ ಪರ ಸಂಘಟನೆಗಳ ಜೊತೆ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಅಂಥವ್ರು ಇವತ್ತು ಬೆಳಗಾವಿ ಜಿಲ್ಲೆಗೆ ಪ್ರವಾಸ ಮಾಡಿದ್ದಾರೆ. ಸಿಕ್ಕಿರೋದು ಅವರು ನಿಮ್ಮೊಂದು ಭಾಗ್ಯ ನಮ್ಮ ಅಲೆಮಾರಿಗಳು. ಯಾಕಂದ್ರೆ ನಿಜವಾಗ್ಲೂ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೀನಿ, ಸಾಕಷ್ಟು ಸಮಸ್ಯೆಗಳಲ್ಲಿ. ಬೆಂಗಳೂರು ಕಡೆಗೆ ಅಂತ ಜ್ವಲಂತ ಸಮಸ್ಯೆಗಳು. ಬೆಂಗಳೂರದಾಗ ಎಲ್ಲರೂ ಅಧ್ಯಕ್ಷರಿದಾರ, MLA ಆದಂತವ್ರು ಇದಾರ, MLAಗಳು ಖರೀದಿ ಮಾಡೋರಿದಾರ, ನಮ್ಮ ಜಾತನ ಖರೀದಿ ಮಾಡೋಂತ ದೊಡ್ಡರಿದ್ದಾರೆ. ಆದ್ರೆ ಸರ್, ಬೆಂಗಳೂರಲ್ಲಿ ಇದ್ದಂತ ಕಷ್ಟಗಳು ಜನರಿಗೆ ಎಲ್ಲಿ ಇಲ್ಲ. ಇವತ್ತಿನವರೆಗೆ ಒಂದು ಜಾತಿ ಪ್ರಮಾಣ ಪತ್ರ ಸಿಗೋದಿಲ್ಲ. ಹಂಗೇ ಕರೆದಾಗ ಬರ್ತಾರ, ಕಣ್ಣೀರ್ ಹಾಕ್ಯಂತ ಹೋಗ್ತಾರ. ಮತ್ತೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ದೊಡ್ಡ ಹೋದ್ಯಾರ ಸರ್, ಅಂತವ್ರು ಕೂಡ ಕಣ್ಣೀರ್ ಹಾಕ್ತಾರ. ಸರ್, ನಮ್ಗೆ ಏನು ಇಲ್ಲ ಅಂತ ಹೇಳ್ತಾರ. ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಆ ಇಬ್ಬರು ಸಾಹೇಬರು ಇರೋದ್ರಿಂದ ನಿಮಗೂ ಒಂದು ಆನೆ ಬಲ್ಲನೆ, ನಮಗೂ ಒಂದು ಆನೆ ಬಲ್ಲನೆ. ಯಾಕಂದ್ರೆ ನಾವು ಈ ಭಾಗದಲ್ಲಿ ನಮಗೆ ಚಿಂತನೆ ಇಲ್ಲ. ಎಲ್ಲಿಂದ ನೋಡಿ ಧಾರವಾಡದಿಂದ ಹಿಡ್ಕೊಂಡು ಈ ಬಾಗಲಕೋಟೆ ಜಿಲ್ಲೆ ಇವೆಲ್ಲವನ್ನು ನಮಗೆ ಚಿಂತೆ ಇಲ್ಲ. ನಾವು ಯಾರು ಈ ಕಡೆಗೆ ನಾವು ಒಂದೇ ಸಲ ಹೋರಾಟ ಮಾಡಕ್ ಬಂದಿಲ್ಲ, ನಾವು ಸಂಘಟನೆ ಮಾಡಕ್ ಬಂದಿಲ್ಲ. ಆದ್ರೆ ಒಂದು ಸಂಘಟನೆ ಬಂದಿದ್ದ ಸಾಹೇಬ್ರೆ ಒಂದು ಇದು ಮಾಡಿದ್ ಏರ್ಪಾಟ್ ಮಾಡಿದ್ರು, ನೌಕರ ಸಂಘದೊಂದು, ಅದಕ್ಕೆ ಬಂದಿದ್ದೆ ಲಾಸ್ಟ್ ನಾವು.